ನಮಸ್ಕಾರ. ಈ ಒಂದು ಹರಾಜು ಪ್ರಕ್ರಿಯೆ ಬಿಡ್ಡಿಂಗ್ ಪ್ರಕ್ರಿಯೆ ಏನಿದೆ, ಈ ಸಂದರ್ಭದಲ್ಲಿ ಐತಿಹಾಸಿಕ ವಸ್ತುಗಳು ಹರಾಜಿಗೆ ಬರುತ್ತೆ. ಅದರ ಜೊತೆಗೆ ಫೇಮಸ್ ಕ್ರಿಕೆಟರ್ಸ್ಗಳು ಬಳಸ್ತಿದ್ದಂತಹ ವಸ್ತುಗಳು, ಬ್ಯಾಟ್, ಬಾಲ್ ಇತ್ಯಾದಿ ವಸ್ತುಗಳು ಕೂಡ ಒಂದು ಬಿಡ್ಡಿಂಗಿಗೆ ಬರುವಂಥದ್ದು. ಅದ್ರ ಜೊತೆ ಫೇಮಸ್ ಸೆಲೆಬ್ರಿಟೀಸ್ಗಳು ಕೂಡ ಅವರು ದಿನ ಬಳಕೆಯಲ್ಲಿ ಬಳಸ್ತಿದ್ದಂತಹ ವಸ್ತುಗಳು ಅಥವಾ ಅವರು ಯೂಸ್ ಮಾಡಿರುವಂತಹ ಬಟ್ಟೆಗಳು, ಅವರಿಗೆ ಸಂಬಂಧಪಟ್ಟಂತಹ ವಸ್ತುಗಳು ಕೂಡ ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಬರುತ್ತೆ. ಈ ಎಲ್ಲ ವಸ್ತುಗಳು ಕೂಡ ಲಕ್ಷಾನುಗಟ್ಟಲೆ ಕೋಟ್ಯಾನುಕೋಟಿ ಗಟ್ಟಲೆಗೆ ಕೂಡ ಮಾರಾಟ ಆಗಿರುವಂತಹ ನಾವು ನೋಡಿದ್ವಿ. ಅದೇ ರೀತಿ ಲಂಡನ್ ಅಲ್ಲಿ ಇತ್ತೀಚೆಗೆ ಒಂದು ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಆ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಅಚ್ಚರಿಯ ಘಟನೆ ಒಂದು ನಡೆದಿದೆ. ಅದೇನಪ್ಪಾ ಅಂತಂದ್ರೆ, ಭಾರತೀಯ 100 ರೂಪಾಯಿಯ ನೋಟು ಬರೋಬ್ಬರಿ 56 ಲಕ್ಷಕ್ಕೆ ಬಿಡ್ ಆಗಿದೆ, ಹರಾಜಾಗಿ ಮಾರಾಟ ಆಗಿರುವಂತದ್ದು. ಹೌದು, ಇದು ಶಾಕಿಂಗ್ ಅಂದ್ರೂ ನಿಜ. ಯಾಕಂದ್ರೆ 1950ರ ಕಾಲದಲ್ಲಿ ಚಾಲ್ತಿಯಲ್ಲಿದ್ದಂತಹ 100 ರೂಪಾಯಿ ಮುಖಬೆಲೆಯ ನೋಟ್ ಏನಿದೆ, ಅದು 56 ಲಕ್ಷಕ್ಕೆ ಮಾರಾಟ ಆಗಿದೆ. ಅದ್ರ ಬದಲಾಗಿ ಇದು ನಮ್ಮ ಇಂಡಿಯಾದಲ್ಲಿ ಚಾಲ್ತಿಯಲ್ಲಿರಲಿಲ್ಲ. ಗಲ್ಫ್ ಕಂಟ್ರಿಗೆ ಟ್ರಾವೆಲ್ ಮಾಡ್ತಿದ್ದಂತಹ ವ್ಯಕ್ತಿಗಳಿಗೋಸ್ಕರ RBI ಈ ಒಂದು ವಿಶೇಷ ನೋಟನ್ನ ಜಾರಿಗೆ ತಂದಿತ್ತು. ಸದ್ಯಕ್ಕೆ ಆ ನೋಟ್ ಈಗ ಬಿಡ್ ಆಗಿ ಹೋಗಿರುವಂತದ್ದು.